ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಬ್ರೈಡಲ್ ಡಿಸೈನ್ ಅಂತೆಲ್ಲ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ನಾನು ಈಗಾಗಲೇ ಶುರು ಮಾಡಿದ್ದೀನಿ. ಸ್ವಲ್ಪ ಬೇಗ ಬೇಕಿತ್ತು, ಹಾಗಾಗಿ ಶುರು ಮಾಡ್ಕೊಬಿಟ್ಟಿದ್ದೀನಿ. ಇದಕ್ಕೆ ನಾನು ಹಾರೆಳೆ ದಾರ ತಗೊಂಡಿದ್ದೀನಿ, ಹಾಗೇನೆ ಫ್ಲವರ್ ಬೀಡ್. ನಿಮ್ಗೆ ಯಾವ ತರ ಬೀಡ್ ಇಷ್ಟ ಆಗುತ್ತೋ ಆ ತರ ಬೀಡು ಯೂಸ್ ಮಾಡ್ಕೋಬಹುದು. ನಾನು ಈ ಸ್ಯಾರಿಗೆ ಈ ಬೀಡು ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡು ನಾನು ಈ ಬೀಡು ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ಶುರು ಮಾಡೋಣ. ನಾನು ಇದನ್ನ ಈಗ ನೀವು ಸ್ಟಾರ್ಟಿಂಗ್ ಅಂತ ಅನ್ಕೊಳ್ಳಿ. ಮೊದಲಿಗೆ 4 ಚೈನ್ ಹಾಕೊಳ್ತೀವಿ. ಇಲ್ಲಿಂದ ಸ್ಟಾರ್ಟ್ ಅಂತ ಅನ್ಕೊಳ್ಳಿ. ಮೊದಲಿಗೆ 4 ಚೈನ್ ಹಾಕೋಬೇಕು. 1 2 3 4 ಚೈನ್ ಆದ್ಮೇಲೆ ಇದು ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ನೋಡ್ಕೋಬೇಕು. ನೋಡ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಎಲ್ಲಿ ಬರುತ್ತೆ ನೋಡ್ಕೊಂಡು ಲಾಕ್ ಮಾಡಬೇಕು. ಎಳ್ದು ಎಲ್ಲ ಲಾಕ್ ಮಾಡೋದು ಬೇಡ, ಸುಕ್ ಬರುತ್ತೆ ಸ್ಯಾರಿ. ಅದು ಮತ್ತೆ ಡಿಸೈನ್ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಅಲ್ಲಿಂದ 2 ಚೈನ್ 1 2 4 ಚೈನ್ ಹಾಕಿ ಅಲ್ಲಿಂದ 2 ಚೈನ್ ಹಾಕೋಬೇಕು. 2 ಚೈನ್ ಕೂಡ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತೆ 2 ಚೈನ್ 1 2 ಇದು ಕೂಡ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಈಗ ನಾನು ದಾರ ಮೇಲೆ ಮಾಡ್ಕೊಳ್ತೀನಿ. ನೋಡಿ ಈ ತರ ದಾರ ಮೇಲೆ ಮಾಡಿಕೊಂಡು ಒಂದು ಫ್ಲವರ್ ಬೀಡ್. ನಿಮಗೆ ಯಾವ ತರ ಬೀಡ್ ಇಷ್ಟ ಆಗುತ್ತೆ ಆ ತರ ಹಾಕೋಬಹುದು. ನಾನಿಲ್ಲಿ ಫ್ಲವರ್ ಬೀಡ್ ಹಾಕೊಳ್ತಾ ಇದ್ದೀನಿ. ನೋಡಿ ಫ್ಲವರ್ ಬೀಡ್ ನ ದಾರದೊಳಗೆ ಈ ತರ ಹಾಕೋಬೇಕು. ಅಲ್ಲಿಂದ ಬೀಡ್ ಲಾಕ್ ಆದ್ಮೇಲೆ ಈ ಬೀಡು ಎಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು. ಕಾಣಿಸ್ತಾ ಇದೆ ಅಲ್ವಾ? ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಈಗ ನೋಡಿ ಈಗ 6 ಚೈನ್ 1 2 3 4 5 ಇದು ಚೈನ್ಗಳು ಬೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ಬೀಡ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನಗಿಲ್ಲಿ 6 ಚೈನ್ ಅಥವಾ 5 ಹಾಕೋಬಹುದು, 6 ಹಾಕೋಬಹುದು. ನಾನಿಲ್ಲಿ 6 ಹಾಕೊಂಡಿದ್ದೀನಿ. 6 ಹಾಕೊಂಡು ನೋಡಿ ಅಲ್ಲಿ ಲಾಕ್ ಇತ್ತಲ್ವಾ ಬೀಡ್ ಪಕ್ಕದಲ್ಲಿ, ಸ್ಯಾರಿನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡು ನೋಡಿ ಇಲ್ಲಿ ಬ್ಯಾಕ್ ಸೈಡ್ಗೆ ಬೀಡ್ ಪಕ್ಕದಲ್ಲೂ ಲಾಕ್ ಮಾಡಿದಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸ್ಯಾರಿನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಅಲ್ಲಿಂದ ಮತ್ತೆ 2 ಚೈನ್ ಹಾಕೊಳ್ತೀನಿ. 1 2 ಚೈನ್ ಹಾಕೊಂಡು ಇಲ್ಲಿ ಪಕ್ಕದಲ್ಲಿ ಲಾಕ್ 2 ಚೈನ್ ಇಲ್ಲಿ ನೋಡಿ ಲಾಕ್ ಕಾಣಿಸ್ತಾ ಇದೆಲ್ಲ, ಈ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಇದು 2 ಸ್ಟೆಪ್ ಅಲ್ಲಿ ಮುಗಿಸ್ಕೋಬಹುದು ಈ ಡಿಸೈನ್ ನ. ಅಲ್ಲಿಂದ ಮತ್ತೆ ನಾನು ಫ್ರಂಟಿಗೆ ಟರ್ನ್ ಮಾಡ್ಕೊಳ್ತೀನಿ. ಈ ತರ ಫ್ರಂಟಿಗೆ ಟರ್ನ್ ಮಾಡ್ಕೊಂಡು ಈಗ ನಾನಿಲ್ಲಿ ಫ್ರಂಟ್ಗೆ ಟರ್ನ್ ಮಾಡ್ಕೊಂಡಲ್ಲ, ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ದಾರ ಸುತ್ಕೊಂಡು ಈ ಬೀಡ್ ಬ್ಯಾಕ್ ಸೈಡ್ ನೋಡಿ 6 ಚೈನ್ ಹಾಕಿದ್ದೆಲ್ಲ, ಆ ಚೈನ್ ಒಳಗಡೆಗೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ಎಳ್ಕೊಂಡಾಗ ಇಲ್ಲಿ ನೀಡಲ್ ಮೇಲೆ 3 ದಾರ ಇದೆ. 3 ದಾರದಲ್ಲಿ 2ರಲ್ಲಿ 1 2ರಲ್ಲಿ 1 ಈಗ ಒಂದು ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅದೇ ಸೇಮ್ 6 ಚೈನ್ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರನ ಎಳ್ಕೋಬೇಕು. ಈಗ ನೀಡಲ್ ಮೇಲೆ 3 ದಾರ ಇದೆ. 3 ದಾರದಲ್ಲಿ 2ರಲ್ಲಿ 1 2ರಲ್ಲಿ 1 ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಕಂಬ, ಹೀಗೇನೆ ಕಂಬ ಮಾಡ್ಕೊಂಡು ಹೋಗ್ತೀನಿ. ಬೀಡ್ ಬೇಡ ಅಂತ ಹೇಳೋರು ಕೂಡ ಸ್ಕಿಪ್ ಮಾಡ್ಕೋಬಹುದು. ಹೀಗೆ 12 ಕಂಬನ ಹಾಕೊಳ್ತೀನಿ. ಅಲ್ಲಿಂದ 12 ಡಬಲ್ ಕ್ರೋಶೆ ಕಂಬ ಆಗಿದೆ. ಮತ್ತೆ ನಾನು ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ನಾನು ಬೀಡ್ ಪಕ್ಕ ನೋಡಿ ಬಟ್ಟೆಗೆ ಲಾಕ್ ಮಾಡಿದ್ದೆಲ್ಲ, ಆ ಲಾಕ್ ಒಳಗಡೆಯಿಂದ ನೋಡಿ ಈ ತರ ಕಾಣಿಸ್ತಾ ಇದೆ ಅಲ್ಲ, ಲಾಕ್ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಎಳ್ಕೊಂಡು ನೋಡಿ 3 ದಾರ ಇದೆ. 2ರಲ್ಲಿ 1 2ರಲ್ಲಿ 1 ಅಲ್ಲಿಂದ ಡಬಲ್ ಕ್ರೋಶೆ ಕಂಬ ಆದ್ಮೇಲೆ ಅದು ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ಈ ತರ ಲಾಕ್ ಬರುತ್ತೆ ನೋಡಿ, ಈ ತರ ಫಿನಿಶಿಂಗ್ ಇರುತ್ತೆ. ಅಲ್ಲಿಂದ ಮತ್ತೆ 2 ಚೈನ್ 1 2 ಇಲ್ಲಿ ನೋಡಿ, ಇಲ್ಲಿ ಈ ತರ ಬರುತ್ತೆ. 2 ಚೈನ್ 4 ಚೈನ್ 2 ಚೈನ್ ಈ ಕಡೆಗೆ ಇದು ಮಾಡಿದಾಗ ಇಲ್ಲಿಗೆ ಲಾಕ್ ಆಗುತ್ತಲ್ಲ, ಇಲ್ಲಿಗೆ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 1 2 3 4 ಇದು ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 2 ಚೈನ್ 1 2 ಚೈನ್ ಹಾಕಿ ನೋಡಿ ಇದು ಕೂಡ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್. ಮತ್ತೆ 2 ಚೈನ್ 1 2 ಇದು ಕೂಡ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಇಷ್ಟ ಆಯ್ತಲ್ವಾ? 2 ಚೈನ್ ಲಾಕ್ ಆದ್ಮೇಲೆ ದಾರ ಮೇಲೆ ಮಾಡ್ಕೊಳ್ತೀನಿ. ದಾರ ಮೇಲೆ ಮಾಡಿಕೊಂಡು ಈಗ ಒಂದು ಬೀಡ್
ಫ್ಲವರ್ ಬೀಡ್ ಇದೆ ಅಲ್ವಾ, ಈ ಫ್ಲವರ್ ಬೀಡ್ನ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಫ್ಲವರ್ ಬೀಡ್ ಹಾಕಿ ನೋಡಿ ದಾರದೊಳಗೆ ಹಾಕೊಳ್ತೀನಿ. ಅಲ್ಲಿಂದ ಬೀಡ್ ಲಾಕ್ ಮಾಡಿ ಇದು ಕೂಡ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ಬಟ್ಟೆಗೆ. ಅಲ್ಲಿಂದ 6 ಚೈನ್ 1 2 3 4 5 6 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಳ್ತೀನಿ. ಅಂದರೆ ಸೀರೆನ ಟರ್ನ್ ಮಾಡಿಕೊಂಡು ಇಲ್ಲಿ ಬೀಡ್ ಪಕ್ಕದಲ್ಲಿ ನೋಡಿ, ಇಲ್ಲಿ ಲಾಕ್ ಇದೆ ಅಲ್ವಾ, ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ನೋಡಿ ಲಾಕ್ ಇದೆ ಅಲ್ಲ, ಇಲ್ಲಿ ಈ ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 2 ಚೈನ್ 2 ಚೈನ್ ಹಾಕಿ ಇಲ್ಲಿ 2 ಚೈನ್ ಲಾಕ್ ಇದೆ ಅಲ್ಲ, ಆ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಫ್ರಂಟಿಗೆ ಟರ್ನ್ ನೋಡಿ, ಸೀರೆನ ಫ್ರಂಟಿಗೆ ಟರ್ನ್ ಮಾಡ್ಕೊಂಡೆ. ಇಲ್ಲಿಂದ ಡಬಲ್ ಕ್ರೋಶೆ ಕಂಬ ಇಲ್ಲಿ ಮಾಡಿದ್ದೆ ಅಲ್ವಾ, ಸೇಮ್ ಹಾಗೇನೆ ಇಲ್ಲಿ ಕೂಡ ಮಾಡ್ಕೊಂಡು ಹೋಗ್ಬೇಕು. ನೋಡಿ, ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಬೀಡ್ ಹಿಂಭಾಗ 6 ಚೈನ್ ಇದೆಲ್ಲ ಅದ್ರೊಳಗಡೆಯಿಂದ ನೀಡಲ್ ಹಾಕಿ ದಾರನ ಹೇಳ್ಕೊಂಡು ಎರಡಲ್ಲೂ ಒಂದು ಡಬಲ್ ಕ್ರೋಶೆ ಕಂಬ, ಹೀಗೇನೆ 12 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡು ಹೋಗ್ಬೇಕು. ನಾನು ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ಈಗ ನಾನು ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಕೊನೆಗೆ 4 ಚೈನ್ 2 ಚೈನ್ ಹಾಕಿ ಲಾಕ್ ಆದಮೇಲೆ 4 ಚೈನ್ ಹಾಕಿ ಲಾಕ್ ಮಾಡಬೇಕಾಗಿತ್ತು. ಅಷ್ಟಕ್ಕೆ ನನಗೆ ಆಗಲಿಲ್ಲ, ಅದಕ್ಕೆ ನಾನಿಲ್ಲಿ ನಾರ್ಮಲ್ ಆಗಿ ಇಲ್ಲಿ 2 ಚೈನ್ ಬರುತ್ತಲ್ಲ, 2 ಚೈನ್ಗೆ ಎಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಕಾಣಿಸುತ್ತೆ. ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಡಿಸೈನ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಹೊರತು ಕುಚ್ಚು ಹಾಕ್ಲಿಕ್ಕೆ ಆಗಲ್ಲ ಅಂತ ಅಷ್ಟೇ. ನೋಡಿ, ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಈಗ ಸೆಕೆಂಡ್ ಸ್ಟೆಪ್ ಶುರು ಮಾಡೋಣ. ನಾನು ಈಗಾಗಲೇ ಸೆಕೆಂಡ್ ಸ್ಟೆಪ್ ಕೂಡ ಸ್ವಲ್ಪ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಈಗ ಶುರು ಮಾಡ್ತೀನಿ. ಈಗ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ 4 ಚೈನು. ಯಾಕೆಂದರೆ ನೋಡಿ, ಇಲ್ಲಿ ನಾನು ಫಸ್ಟ್ ಇಲ್ಲಿ ಬಟ್ಟೆ ಈ ಲಾಕ್ ಮಾಡಿದ್ದೆ ಅಲ್ವಾ ಮೊದಲು 4 ಚೈನ್ಗೆ, ಆ 4 ಚೈನ್ಗೆ ಮೊದಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಅಲ್ಲಿಂದ 4 ಚೈನ್ 1 2 3 4 ಚೈನ್ ಹಾಕ್ಕೊಂಡು ಇಲ್ಲಿ 4 ಚೈನ್ ಲಾಕ್ ಇದೆ ಅಲ್ವಾ, ಈ ಲಾಕಿಗೆನೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ಲಾಕ್ ಕಾಣಿಸ್ತಾ ಇದೆ ಅಲ್ಲ, ಈ ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಕಂಬ ಇಲ್ಲಿ ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಈ ಹೋಲ್ ಒಳಗಡೆಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಹೀಗೆ ದಾರಾನ ಎಳ್ಕೋಬೇಕು. ಎಳ್ಕೊಂಡು ಈಗ ನೀಡಲ್ ಮೇಲೆ 3 ದಾರ ಇದೆ. 3 ದಾರದಲ್ಲಿ ಎರಡರಲ್ಲಿ ಒಂದು ಕಂಬ ಆಗುತ್ತೆ. ಅಲ್ಲಿಂದ 2 ಚೈನ್ 1 2 ಚೈನ್ ಹಾಕೊಂಡು ದಾರಾನ ಮೇಲೆ ಮಾಡ್ಕೊಂಡು ಒಂದು ಸ್ಮಾಲ್ ಬೀಡ್, ನಿಮ್ಗೆ ಇದಕ್ಕಿಂತ ಸ್ವಲ್ಪ ದೊಡ್ಡ ಬೀಡ್ ಬೇಕಾದ್ರೆ ಹಾಕೋಬಹುದು. ನಾನಿಲ್ಲಿ ತುಂಬಾ ಸ್ಮಾಲ್ ಬೀಡ್ ಹಾಕೊಳ್ತೀನಿ. ಯಾಕೆಂದ್ರೆ ಬೀಡ್ ಸ್ವಲ್ಪ ದೊಡ್ಡದ ಹಾಕಿದ್ದೀನಲ್ವಾ, ಅದು ಫುಲ್ ಬೀಡೇ ಕಾಣಿಸುತ್ತೆ, ಹಾಗಾಗಿ ನಾನು ಸ್ಮಾಲ್ ಬೀಡ್ನ ಹಾಕೊಳ್ತೀನಿ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಬೀಡ್ ಲಾಕ್ ಮಾಡ್ಕೊಳ್ಳೋದು ಬೇಡ. ಇಲ್ಲಿ ನಾನು ಒಂದು ಡಬಲ್ ಕ್ರೋಶೆ ಮಾಡಿದ್ದೆ, ಇಲ್ಲಿ ಕಾಣಿಸ್ತಾ ಇದೆಲ್ಲ ಗ್ಯಾಪ್, ಆ ಗ್ಯಾಪ್ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಈ ತರ ಎಳ್ಕೊಳ್ತೀನಿ. ಎಳ್ಕೊಂಡು ಈಗ ನೀಡಲ್ ಮೇಲೆ 3 ದಾರ ಇದೆ ಅಲ್ವಾ, 3 ದಾರದಲ್ಲಿ 2ರಲ್ಲಿ 1 ಮಾಡ್ಕೊಳ್ತೀನಿ. ನೋಡಿ, ಮಾಡ್ಕೊಂಡಾಗ 1 ದಾರ ಮೇಲೆ ಬಂತಲ್ವಾ, ಈಗ ಅದನ್ನ ಮತ್ತೆ ಪುನಃ ಲಾಕ್ ಮಾಡ್ಕೊಳ್ಳೋದು ಬೇಡ. ಅದನ್ನ ಹಾಗೇನೆ ಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಸೇಮ್ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಮತ್ತೆ 2ರಲ್ಲಿ 1 ಮಾಡ್ಕೊಳ್ತೀನಿ. ಈಗ ನೀಡಲ್ ಮೇಲೆ 3 ದಾರ ಇದೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ ದಾರಾನ ಮೇಲೆ ಎಳ್ಕೊಳ್ತೀನಿ. ಮತ್ತೆ 2 ದಾರಾನ 1 ಮಾಡ್ತೀನಿ. ನೋಡಿ, ಈಗ ಮತ್ತೆ 4 ಆಗಿದೆ ಅಲ್ವಾ, ಅದನ್ನು ಕೂಡ ಹಾಗೆ ಹಿಡ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ದಾರಾನ ಮೇಲೆ ಎಳ್ಕೊಂಡು ಮತ್ತೆ 2ರಲ್ಲಿ 1, ಈಗ 5 ದಾರ ಆಗಿದೆ. ಕಾಣಿಸ್ತಾ ಇದೆ ಅಲ್ವಾ, 1 2 3 4 5 5 ದಾರ ಆಗಿದೆ. 5 ದಾರಾನ 1 ಮಾಡ್ಕೊಳ್ತೀನಿ. ನೋಡಿ, ಒಳಗಡೆಯಿಂದ 5 ದಾರ 1 ಮಾಡ್ಕೊಂಡು ನೀಡಲ್ ಮೇಲೆ 1 ದಾರ ಇದೆ, 1 ದಾರನು 1 ಮಾಡ್ಕೊಳ್ತೀನಿ. ನೋಡಿ, ಈ ತರ ಲಾಕ್ ಆಗುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಈಗ ಒಂದು ಹೋಲ್ ಬಿಟ್ಟು ಇನ್ನೊಂದು ಹೋಲಲ್ಲಿ ಮತ್ತೆ ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ಅಲ್ಲಿಂದ 2 ಚೈನ್ 1 2 ದಾರ ಮೇಲೆ ಮಾಡ್ಕೊಳ್ತೀನಿ. ಮಾಡಿಕೊಂಡು ಒಂದು ಬೀಡ್ ಹಾಕಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ಡಬಲ್ ಕ್ರೋಶೆ ಕಂಬ ಹಾಕಿದೆ ಅಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ನೀಡಲ್ ಮೇಲೆ 3 ದಾರ ಇದೆ, 3 ದಾರದಲ್ಲಿ 2ನ 1 ಮಾಡ್ಕೊಳ್ತೀನಿ. 1 ದಾರನ ಹಾಗೇನೆ ಬಿಡ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಆ ಸೇಮ್ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ನೋಡಿ, ಈಗ 4 ದಾರ ಇದೆ, 4 ದಾರದಲ್ಲಿ 2ರಲ್ಲಿ 1 ಮಾಡ್ತೀನಿ. 1 ಮಾಡಿದಾಗ ಇಲ್ಲಿ 3 ದಾರ ಆಗಿದೆ. ಮತ್ತೆ
ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ನೋಡಿ ಈಗ 4 ದಾರ ಆಗಿದೆ. ಮತ್ತೆ ಇದರಲ್ಲಿ ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ಳೋದು ಬೇಡ. ಈಗ ನೀಡಲ್ ಮೇಲೆ 5 ದಾರ ಇದೆ, 5 ದಾರಾನ ಒಂದ್ ಮಾಡ್ಕೊಂಡು ಈಗ ನೀಡಲ್ ಮೇಲೆ 1 ದಾರ ಇದೆ, 1 ದಾರನು ಒಂದ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಬರುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಒಂದು ಹೋಲ್ ಬಿಟ್ಟು ಇನ್ನೊಂದು ಹೋಲು ಇದೇ ತರ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ 2 ಚೈನ್ 1 2 ಚೈನ್ ಹಾಕಿ ದಾರಾನ ಮೇಲೆ ಎಳ್ಕೋಬೇಕು. ಮತ್ತೆ ಒಂದು ಬೀಡ್ ಹಾಕೊಳ್ತೀನಿ. ಬೀಡ್ ಹಾಕೊಂಡು ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಆ ಡಬಲ್ ಕ್ರೋಶೆ ಕಂಬ ಹೋಲ್ ಇದೆ ಅಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ನೋಡಿ ಈಗ ನೀಡಲ್ ಮೇಲೆ 2 ದಾರ ಇದೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ. ಮತ್ತೆ 2ರಲ್ಲಿ 1 ಮಾಡ್ಕೊಳ್ತೀನಿ. ಹೀಗೆ ಮಾಡ್ಕೋಬೇಕು. ಇದನ್ನ ಈಗ 1 ದಾರ ಇದೆಯಲ್ಲ ಅದನ್ನು ಲಾಕ್ ಮಾಡಿಕೊಂಡೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಒಂದು ಹೋಲ್ ಬಿಟ್ಟು ಇನ್ನೊಂದು ಹೋಲ್ ಡಬಲ್ ಕ್ರೋಶೆ ಕಂಬ ಮೇಲ್ಗಡೆ ಹೋಲ್ ಕಾಣಿಸುತ್ತಲ್ಲ, ಇಲ್ಲಿ ನೋಡಿ, ಇಲ್ಲಿ ಪಕ್ಕದಿಂದ ತೋರಿಸ್ತೀನಿ. ಈ ಹೋಲ್ ಬಿಟ್ಟು ಈ ಹೋಲ್ಗೆ ಮತ್ತೆ 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತೆ 2 ಚೈನ್ 1 2 ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ನೋಡಿ ಹೀಗೇನೆ ನೋಡಿ 4 ಆಗಿದೆ ಅಲ್ವಾ, ಮತ್ತೆ 5 ಆಯಿತು. 5ಅನ್ನು 1 ಮಾಡ್ಕೊಳ್ತೀನಿ, ಮತ್ತೆ ಲಾಕ್ ಮಾಡ್ಕೊಳ್ತೀನಿ. 6 ಪೆಟಲ್ಸ್ ಬರುವ ಥರ ಮಾಡ್ಕೋಬೇಕು. ಈಗ ಇಲ್ಲಿ 4 ಆಗಿದೆ, ಒಂದು ಹೋಲ್ ಬಿಟ್ಟು ಇನ್ನೊಂದು 2ರಲ್ಲಿ 1 ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 2ರಲ್ಲಿ 1 ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೋಡಿ 4 ದಾರ ಆಗಿದೆ ನೀಡಲ್ ಮೇಲೆ, ಇನ್ನೊಂದು ಮಾಡ್ಕೊಳ್ತೀನಿ. 5 ಆಗಿದೆ ಅಲ್ವಾ, 5ಅನ್ನು 1 ಮಾಡ್ಕೊಳ್ತೀನಿ. ಅಲ್ಲಿಂದ ಲಾಕ್, ಇನ್ನೊಂದು ಹೋಲ್ ಬಿಟ್ಟು ಇನ್ನೊಂದು ಹೋಲ್. ನೋಡಿ ಇಲ್ಲಿ 1 2 3 4 5 6 ಪೆಟಲ್ಸ್ ಆಗಿದೆ ಅಲ್ವಾ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಒಂದು ಹೋಲ್ ಬಿಟ್ಟು ಇನ್ನೊಂದು ಹೋಲಲ್ಲಿ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಎಳ್ಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಅಲ್ಲಿಂದ ಒಂದು ಹೋಲ್ ಬಿಟ್ಟು ಇನ್ನೊಂದು ಹೋಲಲ್ಲಿ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಎಳ್ಕೊಂಡು ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ ಇಲ್ಲಿ. ಇಲ್ಲ ಅಂದರೆ ಅದು ಫಿನಿಶಿಂಗ್ ನೀಟಾಗಿ ಬರಲ್ಲ, ಅದಕ್ಕೋಸ್ಕರ 2ರಲ್ಲಿ 1 ಮತ್ತೆ ಇಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡಿದ್ದೀನಲ್ವಾ, ಆ 2 ಚೈನ್ಗೆ ಲಾಕ್ ಇರೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಈ ಥರ ಡಿಸೈನ್ ಬರುತ್ತೆ. ಈಗ ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. 1 2 3 4 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ 4 ಚೈನ್ ಲಾಕ್ ಇದೆ ಅಲ್ವಾ, ಈ 4 ಚೈನ್ ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ನೋಡಿ ಇಲ್ಲಿ ಒಂದು ಡಬಲ್ ಕ್ರೋಶೆ ಕಂಬ ಬಿಟ್ಟು ಇನ್ನೊಂದು ಡಬಲ್ ಕ್ರೋಶೆ ಕಂಬ ಇದೆ ಅಲ್ವಾ, ಅದ್ರ ಹೋಲ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಅಲ್ಲಿಂದ ನೀಡಲ್ ಮೇಲೆ ಈಗ 3 ದಾರ ಇದೆ, 3ರಲ್ಲಿ 2ರಲ್ಲಿ 1 2ರಲ್ಲಿ 1 ಅಲ್ಲಿಂದ 2 ಚೈನ್ 1 2 ಚೈನ್ ಹಾಕಿ ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ಡಬಲ್ ಕ್ರೋಶೆ ಕಂಬ ಇತ್ತಲ್ವಾ, ಈ ಡಬಲ್ ಕ್ರೋಶೆ ಕಂಬದ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಎಳ್ಕೊಂಡು ಈಗ ನೀಡಲ್ ಮೇಲೆ 3 ದಾರ ಇದೆ, 2ರಲ್ಲಿ 1 ಈಗ 1ಅನ್ನು ಹಾಗೇನೆ ಬಿಡ್ತೀನಿ. ಇಲ್ಲಿ ಡಬಲ್ ಕ್ರೋಶೆ ಕಂಬ ನಾನು ಮಾಡ್ಕೊಳ್ಳಲ್ಲ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ನೋಡಿ ದಾರ ಮೇಲೆ ಎಳ್ಕೊಂಡಾಗ ನೀಡಲ್ ಮೇಲೆ 4 ದಾರ ಇದೆ, 4 ದಾರದಲ್ಲಿ 2ರಲ್ಲಿ 1 ಮಾಡ್ಕೊಳ್ತೀನಿ. ಮತ್ತೆ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ದಾರ ಬಂದಿದೆ, ಹಾಗೇನೆ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ನೋಡಿ ಇಲ್ಲಿ 2ರಲ್ಲಿ 1 ಮಾಡ್ಕೊಳ್ತೀನಿ. ಈಗ ಇನ್ನೊಂದು ದಾರ ಉಳ್ಕೊಂಡಿದೆ, 4 ಆಗಿದೆ ಅಲ್ವಾ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಇಲ್ಲಿಗ 5 ದಾರ ಆಗಿದೆ, 5 ದಾರನ 1 ಮಾಡ್ಕೊಳ್ತೀನಿ. ಅಲ್ಲಿಂದ ಇನ್ನೂ ಒಂದಿದೆ ಅಲ್ವಾ, 1ಅನ್ನ ಲಾಕ್ ಮಾಡ್ಕೊಳ್ತೀನಿ. ಈ ತರ ಬರುತ್ತೆ ನೋಡಿ. ಒಂದು ಪೆಟಲ್ ಮಾಡಿದೀನಿ, ಹೀಗೇನೆ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಒಂದು ಡಬಲ್ ಕ್ರೋಶೆ ಕಂಬದ ಹೋಲ್ ಇದೆ ಅಲ್ವಾ, ಅದ್ ಬಿಟ್ಟು ಇನ್ನೊಂದು ಡಬಲ್ ಕ್ರೋಶೆ ಕಂಬ ಹೋಲ್ಗೆ ನೀಡಲ್ ಹಾಕೊಳ್ತೀನಿ. ನೋಡಿ ಈಗ 2ರಲ್ಲಿ 1 2ರಲ್ಲಿ 1 ನೋಡಿ, 2ರಲ್ಲಿ 1 2ರಲ್ಲಿ 1 ಈ ತರ ಮಾಡ್ಕೊಂಡಿದೀನಿ. ನೋಡಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಒಂದು ಹೋಲ್ ಬಿಟ್ಟು ಇನ್ನೊಂದು ಹೋಲಲ್ಲಿ ನೀಡಲ್ ಹಾಕಿ ಈಗ ದಾರ ಹೇಳ್ಕೊಂಡೆ ಅಲ್ವಾ, ನೀಡಲ್ ಮೇಲೆ 3 ದಾರ ಇದೆ, 2ರಲ್ಲಿ 1 2ರಲ್ಲಿ 1 ಒಂದು ಡಬಲ್ ಕ್ರೋಶೆ ಕಂಬ ಆಗಿದೆ. ನೋಡಿ ಇಲ್ಲಿ ಈ ತರ ಗ್ಯಾಪ್ ಇರಬೇಕು. ಮತ್ತೆ 2 ಚೈನ್
1 2 ಅಲ್ಲಿಂದ ದಾರದ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಈ ಡಬಲ್ ಕ್ರೋಶೆ ಕಂಬ ಇದೆ ಅಲ್ವಾ ಅದ್ರ ಒಳಗಡೆಗೆ ನೀಡಲ್ ಹಾಕಿ, ಈಗ ನಾನು ಏನ್ ಡಿಸೈನ್ ತೋರಿಸ್ದೆ ಸೇಮ್ ಅದೇ ತರ ಬರುತ್ತೆ. ಈ ತರನೇ ಮಾಡ್ಕೊಂಡು ಹೋಗ್ಬೇಕು. ನಾನು ಫುಲ್ ಕಂಪ್ಲೀಟ್ ಮಾಡಿ ಕುಚ್ಚು ಹಾಕಿ ಕೂಡ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ನೋಡಿ ಡಿಸೈನ್ ಕಂಪ್ಲೀಟ್ ಮಾಡಿದೀನಿ. ಕಂಪ್ಲೀಟ್ ಮಾಡಿ ಕುಚ್ಚು ಕೂಡ ಹಾಕಿದೀನಿ. ಕುಚ್ಚು ಹಾಕಿದ್ಮೇಲೆ ಈ ತರ ಕಾಣಿಸುತ್ತೆ. ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು. ಇದಕ್ಕೆ ನಾನು 137 ದಾರದಿಂದ ಕುಚ್ಚು, ಬೇಬಿ ಕುಚ್ಚು ಹಾಕೊಂಡು ನೋಡಿ, ತುಂಬಾ ಪುಟ್ಟದಾಗಿ ಕುಚ್ಚುಗಳನ್ನ ಹಾಕೊಂಡಿದೀನಿ. ನೀವು ಇದಕ್ಕೆ ಬೀಡ್ ಇಟ್ಟು ಕೂಡ ಕುಚ್ಚು ಹಾಕೋಬಹುದು. ನನಗೆ ಇಷ್ಟು ಚೆನ್ನಾಗಿ ಕಾಣಿಸ್ತು. ಸಿಂಪಲ್ ಆಗಿ ಬೇಬಿ ಕುಚ್ಚು ಇಷ್ಟ ಆಯ್ತು ನನಗೆ, ಹಾಗಾಗಿ ನಾನು ಈ ತರ ಹಾಕೊಂಡಿದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಇಲ್ಲಿಗೆ ಬಾಲ್ ಚೈನ್ ಅಥವಾ ಸ್ಟೋನ್ ಚೈನ್ ಕೂಡ ಇಲ್ಲಿಗೆ ಸ್ಟಿಕ್ ಮಾಡ್ಕೋಬಹುದು. ಅದು ಕೂಡ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನನಗೆ ಸಿಂಪಲ್ ಆಗಿ ಇಷ್ಟರಲ್ಲೇ ಸಾಕು ಅಂತ ಆಯ್ತು. ಅದಕ್ಕೋಸ್ಕರ ನಾನು ಈ ತರ ಹಾಕೊಂಡಿದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪಕ್ಕದಿಂದ ತೋರಿಸ್ತೀನಿ. ನೋಡಿ 137 ದಾರದಿಂದ ಕುಚ್ಚು ಹಾಕೊಂಡಿದೀನಿ. ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ನೀವು ಕೂಡ ಈ ಡಿಸೈನ್ ನ ಒಂದ್ಸಲ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮ್ಗೂ ಕೂಡ ಈ ಡಿಸೈನ್ ಇಷ್ಟ ಆಗುತ್ತೆ. ಬ್ರೈಡಲ್ ಸ್ಯಾರಿಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್. ಅಲ್ಲಲ್ಲಿ ಕೂಡ ಸ್ಮಾಲ್ ಬೀಡ್ ಕೂಡ ಹಾಕಿದೀನಿ. ಖಂಡಿತವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡಿ. ನಿಮ್ಗೂ ಕೂಡ ನಿಜವಾಗ್ಲೂ ಇಷ್ಟ ಆಗುತ್ತೆ ಈ ಡಿಸೈನ್. ಹಾಗೇನೆ ಇದಕ್ಕೆ ಚಾರ್ಜ್ ಮಾಡಬಹುದು ಅಂದ್ರೆ 900 ಇಂದ 950 ವರೆಗೂ ಚಾರ್ಜ್ ಮಾಡಬಹುದು. ಪ್ಲೇಸ್ ಡಿಪೆಂಡ್ ಆಗುತ್ತೆ ಅಷ್ಟೇ. ನೋಡಿ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಡಿಸೈನ್ಗೆ. ನೀವು ಕಲರ್ ನೋಡಿ ಚೂಸ್ ಮಾಡ್ಕೊಳ್ಳಿ ಡಿಸೈನ್. ಹಾಗೇನೆ ಸ್ಯಾರಿನಲ್ಲಿ ಡಿಸೈನ್ ಇರುತ್ತಲ್ಲ ಅದಕ್ಕೆ ಸೆಟ್ ಆಗೋ ತರ ಡಿಸೈನ್ ಹಾಕಕ್ಕೆ ಪ್ರಯತ್ನ ಪಡಿ. ಅದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ಅದು ನಾನು ನೋಡಿಲಿ ಈ ತರ ಡಿಸೈನ್ ಇದೆ ಅಲ್ವಾ ಇಲ್ಲಿ, ಅದಕ್ಕೆ ಸೆಟ್ ಆಗೋ ತರ ನಾನು ಈ ಡಿಸೈನ್ ಹಾಕಿದೀನಿ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೇನೆ ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋಸು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೇನೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅದರಿಂದ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರು ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೇನೆ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೇನೆ ನನಗೆ ಕೊನೆವರೆಗೂ ಸಪೋರ್ಟ್ ಮಾಡ್ತಾ ಇರಿ. ನನ್ನ ವಿಡಿಯೋಸ್ನ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಡಿಫ್ರೆಂಟ್ ಆಗಿರುವಂತ ಡಿಸೈನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.